ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ವರದನ ಮನೆಯಲ್ಲಿ ವರದ ಏನೋ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಯಾರೋ ಡೋರ್ ಬೆಲ್ನ ಮಾಡ್ತಾರೆ. ಅದನ್ನ ನೋಡಿ ವರದ ಯಾರು ಬಂದಿರ್ಬೋದು ಅಂತ ಅನ್ಕೊಂಡು ಹೋಗಿ ಡೋರ್ನ ಓಪನ್ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ಕಾಂಚನ ಬಂದು ನಿಂತ್ಕೊಂಡಿರ್ತಾಳೆ. ಕಾಂಚನ ನೋಡಿ ಒಂದ್ ಕ್ಷಣ ಶಾಕ್ ಆಗ್ತಾನೆ ವರದ. ಏನು ಅಂತ ಹೇಳಿದಾಗ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ವರದ ಸರಿ ಬನ್ನಿ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆಗ ಕಾಂಚನ ವರ್ಧನ್ ಹೆಂಡತಿ ಅಂದ್ರೆ ಸುಲೋಚನ ಫೋಟೋ ನೋಡಿ, ಇವರೇ ಅಲ್ವಾ ನಿಮ್ಮ ಹೆಂಡತಿ ಅಂತ ಕೇಳ್ತಾಳೆ. ಆಗ ವರದ ಹೌದು, ಏನೀಗ? ಅಲ್ಲ, ನನ್ನ ಬಿಟ್ಟು ಹೋಗಿರೋ ಬಗ್ಗೆ ಈಗ ಮಾತಾಡಿ ಏನು ಪ್ರಯೋಜನ ಅಂತ ಹೇಳ್ತಾನೆ. ಆಗ ಕಾಂಚನ ಹೌದಲ್ವಾ, ಸತ್ತೋಗಿರೋಳ ಬಗ್ಗೆ ಮಾತಾಡಿ ಏನು ಪ್ರಯೋಜನ, ಆದರೆ ಬದುಕಿರೋಳ ಬಗ್ಗೆ ಮಾತಾಡಿದ್ರೆ ಲಾಭ ಆಗುತ್ತಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ವರದ ಏನು ಹೇಳ್ತಾ ಇದೀಯ ನೀನು ಅಂತ ಕೇಳ್ತಾನೆ. ಅದೇ ಕಾವೇರಿ ವಿಷಯ ಅಂತ ಹೇಳ್ತಾಳೆ. ಹೌದಾ, ಹೇಗಿದ್ದಾಳವಳು ಅಂತ ಕೇಳಿದಾಗ ಅವಳಿಗೇನು ಆರಾಮಾಗಿದ್ದಾಳೆ, ತಿನ್ಕೊಂಡು ಉಣ್ಕೊಂಡು ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ವರದ ಹೌದಾ, ಅಲ್ಲೇ ಸಾಯಿಲಿ ಬಿಡೋಳು ಅಂತ ಹೇಳ್ತಾ ಇರುವಾಗ ತೇಜು ಒಳಗಡೆಯಿಂದ ಹೊರಗಡೆ ಬಂದು ಪಾಪ ನಾನು ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅದನ್ನು ನೋಡಿ ಕಾಂಚನ ಇವನಿಗೆ ಕನಿಷ್ಠ ಒಂದು 10 ವರ್ಷ ಇರ್ಬೋದಾ, ಆ ಕಾವೇರಿ ಮಗಳಿಗೂ 10 ವರ್ಷನೇ ಇರ್ಬೋದು ಅಂತ ಹೇಳಿಬಿಡ್ತಾಳೆ. ಇದನ್ನ ಕೇಳಿ ವರದನಿಗೆ ಶಾಕ್ ಆಗುತ್ತೆ. ಏನು ಮಗಳ ಅಂತ ಹೇಳಿದಾಗ, ಹೌದು ಸರ್, ಅವಳಿಗೆ ಮಗಳಿದ್ದಾಳೆ, 10 ವರ್ಷ ಆಗಿರ್ಬೇಕು. ಮೋಸ್ಟ್ಲಿ ಇಲ್ಲಿಂದ ಹೋಗುವಾಗ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅಂತ ಅನ್ಸುತ್ತೆ. ಇವಾಗ ಅವಳ ಮಗಳಿಗೆ 10 ವರ್ಷ, ಅವ್ರ ಅಣ್ಣನ ಮನೆಯಲ್ಲಿ ಅವಳು ಆರಾಮಾಗಿದ್ದಾಳೆ ಅಂತ ಹೇಳ್ತಾಳೆ. ಹೌದಾ ಅಂತ ಅನ್ಕೊಂಡು ಸಿಟ್ ಮಾಡ್ಕೊಂಡು ಅಲ್ಲೇ ಡ್ರಾಯಲ್ಲಿರೋ ಗನ್ನ ತಗೊಂಡು ಕಾಂಚನ ಜೊತೆ ರಾಣಿನ ಶೂಟ್ ಮಾಡೋಕೆ ಅಂತ ಹೋಗ್ತಾನೆ. ಅಲ್ಲಿ ರಾಣಿ ಆಟ ಆಡ್ತಾ ಇರ್ತಾಳೆ. ಅದನ್ನ ನೋಡಿ ಅವಳೇ ರಾಣಿ ಅಂತ ಕಾಂಚನ ತೋರಿಸ್ತಾಳೆ. ವರ್ಧನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ರಾಣಿ ಮೇಲೆ ಗುಣ್ಣ ಹಾರಿಸೇ ಬಿಡ್ತಾನೆ. ಆಗ ರಾಣಿ ಅಮ್ಮ ಅಂತ ಜೋರಾಗಿ ಕೂಕ್ಕೊಂಡ್ಬಿಡ್ತಾಳೆ. ಈ ಕೂಕ್ಕೊಂಡಿರೋ ಸೌಂಡಿಗೆ ಜೈಲಲ್ಲಿರೋ ಕಾವೇರಿ ಎಚ್ಚರ ಆಗುತ್ತೆ. ಅಂದ್ರೆ ಇದೆಲ್ಲ ನಡೆದಿರೋದು ಒಂದು ಕನಸು. ಕಾವೇರಿ ಇದನ್ನೆಲ್ಲ ಕನಸಲ್ಲಿ ಕಂಡಿರ್ತಾಳೆ. ಆಗ ಜೋರಾಗಿ ಕಾವೇರಿ ರಾಣಿ ರಾಣಿ ಅಂತ ಕೂಕ್ಕೋತಾ ಇರ್ತಾಳೆ. ಅದೇ ಟೈಮಿಗಲ್ಲಿ ಒಂದು ಕಾನ್ಸ್ಟೇಬಲ್ ಮೇಡಮ್ ಬಂದು ಏನಾಯ್ತು ಕಾವೇರಿ, ಏನಾಯ್ತು ಅಂತ ಕೇಳಿದಾಗ, ಮೇಡಮ್ ನಂಗೆ ತುಂಬಾನೇ ಭಯ ಆಗ್ತಾ ಇದೆ, ಆ ಕಾಂಚನ ಏನ್ ಮಾಡ್ತಾಳೋ ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ನನ್ನ ಮಗಳ ನಾನು ಕಾಪಾಡ್ಕೋಬೇಕು. ಆ ವರದ ತುಂಬಾನೇ ಕೆಟ್ಟವನು, ಏನ್ ಮಾಡ್ತಾನೋ ಏನೋ ನನ್ನ ಮಗಳಿಗೆ, ಪ್ಲೀಸ್ ಮೇಡಮ್ ನನ್ನ ಇಲ್ಲಿಂದ ಬಿಟ್ಬಿಡಿ ಅಂತ ಅಳೋಕೆ ಶುರು ಮಾಡ್ತಾಳೆ. ಆಗ ಕಾನ್ಸ್ಟೇಬಲ್ ಮೇಡಮ್ ಏನಾಗಲ್ಲ ಕಾವೇರಿ, ಯಾಕೆ ಚಿಂತೆ ಮಾಡ್ತೀಯಾ, ನಿನ್ನ ಮಗಳು ಆರಾಮಾಗಿರ್ತಾಳೆ, ನೀನೇನು ಈ ಥರ ಯೋಚನೆ ಮಾಡೋಕೆ ಹೋಗ್ಬೇಡ. ಈ ಥರ ಎಲ್ಲ ಯೋಚನೆ ಮಾಡಿದರೆ ನಿನಗೆ ಈ ಥರ ಕೆಟ್ಟ ಕನಸುಗಳು ಬೀಳ್ತವೆ, ಅದಕ್ಕೆ ಸ್ವಲ್ಪ ಹೊತ್ತು ಜ್ಞಾನ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ನನಗೆ ತುಂಬಾನೇ ಬೇಜಾರಾಗಿರುತ್ತೆ. ಆಗ ಅಮ್ಮನ ಬೊಂಬೆನ ಹಿಡ್ಕೊಂಡು, ಅಮ್ಮ ನಿಂಗೆ ಗೊತ್ತಾ, ಇವತ್ತು ಮಾಮ ಜೈಲಿಗೆ ಹೋಗಿ TC ತಗೊಂಬಂದಿದ್ರಮ್ಮ ನನ್ನ ಸ್ಕೂಲಿಗೆ ಸೇರ್ಸೋಕೆ. ಆದರೆ ಏನು ಮಾಡೋದು, ಆ TC ಇವತ್ತು ಸುಟ್ಟೋಗ್ಬಿಡ್ತಮ್ಮ, ನಾನು ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮಾಮ ಹೇಳಿದ್ದಾರೆ ಇನ್ನೊಂದ್ಸಾರಿ ಜೈಲಿಗೆ ಹೋಗಿ TC ತಗೊಂಬರ್ತೀನಿ ಅಂತ. ಆಮೇಲೆ ನಾನು ಆರಾಮಾಗಿ ಸ್ಕೂಲಿಗೆ ಹೋಗ್ಬೋದು, ನೀನೇನೋ ಚಿಂತೆ ಮಾಡಬೇಡಮ್ಮ, ನಾನು ಇಲ್ಲಿ ಚೆನ್ನಾಗಿರ್ತೀನಿ, ಕಾನೂನು ಹತ್ರ ಹೋಗಿ ನಿನ್ನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂತ ಬೊಂಬೆ ಮುಂದೆ ಹೇಳ್ತಾ ಇರ್ತಾಳೆ. ಇದೇ ಟೈಮಿಗೆ ಅತ್ತೆ ಒಳಗಡೆಯಿಂದ ಬಂದು ಶುರು ಆಯ್ತಾ ನಿಂದು ಡ್ರಾಮಾ, ಸಾಕು ಮಾಡೇ, ಕೇಳಿ ಕೇಳಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ಅದು ಸ್ಕೂಲ್ ಹುಚ್ಚು ಹಿಡಿದ್ಬಿಟ್ಟಿದೆ ನಿನಗೆ ಅಂತ ಬೈತಾ ಇರ್ತಾಳೆ. ಅದು ಹಾಗಲ್ಲ ಅತ್ತೆ, ಮಾವ ನನಗೆ ಹೇಳಿದ್ದಾರೆ ಹೋಗಿ TC ಮತ್ತೆ ತೊಗೊಂಬರ್ತೀನಿ ಅಂತ. ನಾನು ಆರಾಮಾಗಿ ಲೋಹಿತಾ ಮತ್ತು ಚಂದ್ರ ಜೊತೆ ಸ್ಕೂಲಿಗೆ ಹೋಗ್ತೀನತ್ತೆ ಅಂತ ಹೇಳ್ತಾ ಇರ್ತಾಳೆ. ಹೋಗ್ತಾರೆ ನಿಮ್ಮ ಮಾವ, ನಿಮ್ಮ ಮಾವನ್ಗೆ ಬೇರೆ ಏನು ಕೆಲಸ, ಇದನ್ನ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನಿಮ್ಮ ಮಾವನ್ಗೆ, ನಿನ್ ಹೇಳ್ದಾಗೆ ಕುಣಿಯೋದೊಂದೇ ಕೆಲಸ ಅವ್ರದ್ದು ಅಂತ ಬೈತಾ ಇರ್ತಾಳೆ. ಸರಿ ಸರಿ, ಆಮೇಲೆ ನಿನ್ ಸ್ಕೂಲಿಗೆ ಬಗ್ಗೆ ನೀನು ಕನ್ಸು ಕಾಣುವಂತೆ ಫಸ್ಟಿಗೆ ಈ ಬಟಾಣಿನೆಲ್ಲ ಸುಲ್ದ್ ಕೊಡು ಅಂತ ಹೇಳಿ ಆ ಬಟಾಣಿ ತಂದಿರೋ ಮರನ ಕೆಳಗಡೆ ಬಿಸಾಕಿ ಹೋಗ್ತಾಳೆ. ಈ ಕಡೆ ಜೈಲಲ್ಲಿ ಗಗನ ಇನ್ಸ್ಪೆಕ್ಟರ್ನ ಮೀಟ್ ಮಾಡೋಕೆ ಅಂತ ಬಂದಿರ್ತಾಳೆ. ಆಗ ಇನ್ಸ್ಪೆಕ್ಟ್ರು ಇಲ್ಲಮ್ಮ, ಹಾಗೆಲ್ಲ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಜೈಲಿಂದ ಒಂದು ರೂಲ್ಸ್ ಇದೆ, ಅದನ್ನ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ, ಪದೇ ಪದೇ ಕೈದಿಗಳನ್ನ ಮೀಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಗಗನ ನೀವು ಹೀಗೆ ಅಂತೀರಾ ಅಂತಾನೆ ನಾನು ಸೌಪರ್ಣಿಕಾ ಮ್ಯಾಮ್ದು ನಾನು ಪರ್ಮಿಷನ್ ತೊಗೊಂಬಂದಿದ್ದೀನಿ, ತಗೊಳ್ಳಿ ಮೇಡಮ್ ಲೆಟ್ರು ಅಂತ ಕೊಡ್ತಾಳೆ. ಅದನ್ನು ನೋಡಿ ಆ ಮೇಡಮ್ ಸರಿ ಸರಿ, ಅವ್ರ ಪರ್ಮಿಷನ್ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ, ನೀವು ಧಾರಾಳವಾಗಿ ಆ ಕಾವೇರಿನ ಮೀಟ್ ಮಾಡ್ಬೋದು ಅಂತ ಹೇಳಿ ಗಗನನ ಅಲ್ಲಿಂದ ಕಳಿಸ್ತಾಳೆ. ಆಗ ಗಗನ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅವಳಿಗೆ B ಬ್ಲಾಕ್ ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ. ಅದೇ ಟೈಮಿಗೆ ಕಾಂಚನ ಎದುರಿಗೆ ಬಂದಾಗ, ಮೇಡಮ್ ಇಲ್ಲಿ B ಬ್ಲಾಕ್ ಎಲ್ಲಿದೆ ಮೇಡಮ್ ಅಂತ ಕೇಳ್ತಾಳೆ. ಹೀಗೆ ಹೋಗಿ ಮುಂದೆ ಇದೆ ಅಂತ ಹೇಳ್ತಾರೆ. ಅವಾಗ ಹೌದು, B ಬ್ಲಾಕಲ್ಲಿ ನೀವು ಯಾರನ್ನ ನೋಡಬೇಕು ಅಂತ ಕಾಂಚನ ಗಗನನ ಕೇಳ್ತಾಳೆ. ಆಗ ಗಗನ ಹೇಳ್ತಾ ಇರುವಾಗ ಸಡನ್ಲಿ ಕಾಂಚನನ್ಗೆ ಕಾಲ್ ಬರುತ್ತೆ.
ಆ ಕಾಲಲ್ಲಿ ಮಾತಾಡೋ ಅಷ್ಟರಲ್ಲಿ ಗಗನ ಅಲ್ಲಿಂದ ಹೊರಟೋಗಿ ಬಿಡ್ತಾಳೆ. ಆಗ ಗಗನ ಕಾವೇರಿನ ಮೀಟ್ ಮಾಡ್ತಾಳೆ. ಕಾವೇರಿಗಂತೂ ಗಗನನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆಗ ಕಾವೇರಿ, ಮೇಡಮ್ ದಯವಿಟ್ಟು ನನ್ನೊಂದು ಕೆಲಸ ಮಾಡಿಕೊಡಿ, ದಯವಿಟ್ಟು ನಮ್ಮ ಅಣ್ಣನ ಒಂದ್ಸರಿ ಮೀಟ್ ಮಾಡಿ ನನ್ನ ಮಗಳು ಹೇಗಿದ್ದಾಳೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್, ನಂಗೆ ತುಂಬಾನೇ ಭಯ ಆಗ್ತಿದೆ, ಹೇಗಾದರೂ ಮಾಡಿ ನನ್ನ ಮಗಳನ್ನ ಕಾಪಾಡಿ ಮೇಡಮ್ ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ಕಾಂಚನ 2 ದಿನ ಲೀವ್ ಲೆಟರ್ ಹಾಕಿ ಮೇಡಮ್ಗೆ ತೋರಿಸ್ತಾ ಇರ್ತಾಳೆ. ಆಗ ಮೇಡಮ್, ಏನು 1 ತಿಂಗಳಾಗಿಲ್ಲ ನೀನು ಜಾಯ್ನ್ ಆಗಿ ಯಾವಾಗಲೂ ರಜೆ ತಗೋತಾ ಇದೀಯಾ, ಇದೇ ಥರ ಕಂಟಿನ್ಯೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದು ಹಾಗಲ್ಲ ಮೇಡಮ್, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೆ 2 ದಿನ ರಜೆ ಕೇಳ್ತಾ ಇದ್ದೀನಿ ಅಷ್ಟೇ, ಕೊಟ್ಬಿಡಿ ಮೇಡಮ್, ಬಂದು ಜಾಯ್ನ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, 2 ದಿನ ಬಂದೇ ಬರಬೇಕು ಅಂತ ಹೇಳಿ ಸೈನ್ ಮಾಡಿ ಅಲ್ಲಿಂದ ಕಳಿಸ್ತಾಳೆ ಕಾಂಚನನ್ನ. ಈ ಕಡೆ ಕಾವೇರಿ ಗಗನನ ನೋಡಿ ಹೇಳ್ತಾನೆ ಇರ್ತಾಳೆ, ಮೇಡಮ್ ದಯವಿಟ್ಟು ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಹೇಗಾದ್ರೂ ಮಾಡಿ ಅಣ್ಣನ ಮೀಟ್ ಮಾಡಿ, ಆ ವರದ ತುಂಬಾನೇ ಕೆಟ್ಟವನು, ಅವನಿಂದ ನನ್ನ ಮಗಳನ್ನ ಕಾಪಾಡಿ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಹೊರಗಡೆಯಿಂದ ಕಾಂಚನ ನೋಡ್ತಾ ಇರ್ತಾಳೆ. ಓ, ಇವಳು ಈ ಕಾವೇರಿನ ಮೀಟ್ ಮಾಡಕ್ ಬಂದಿದ್ದಾಳ ಅಂತ ಅನ್ಕೊಂಡು ಆ ಗಗನನ ಮಾತಾಡ್ಸೋಕೆ ಒಳಗಡೆ ಬರ್ತಾಳೆ. ಆಗ ಗಗನನ ನೋಡಿ, ಮೇಡಮ್ ಕಾವೇರಿಗೆ ನೀವು ಏನಾಗಬೇಕು, ಓ ರಾಣಿ ಆರಾಮಾಗಿದ್ದಾಳಾ ಅಂತ ಕೇಳೋಕೆ ಶುರು ಮಾಡ್ತಾಳೆ. ಆಗ ಗಗನ ಯೋಚನೆ ಮಾಡ್ತಾ, ಆರಾಮಾಗಿದ್ದಾಳೆ, ಅವ್ರ ಅಣ್ಣನ ಮೇಲೆ ಅವಳು ಚೆನ್ನಾಗಿದ್ದಾಳೆ, ಅವಳ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ನಾವೆಲ್ಲ ಇದ್ದೀವಿ, ನೀವ್ಯಾಕೆ ಯೋಚನೆ ಮಾಡ್ತೀರಾ, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ, ಅವಳಿಗೆ ಯಾರಿಂದ ನಾವು ತೊಂದರೆ ಆಗಬಾರ್ದು ಆ ಥರ ನೋಡ್ಕೋತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಗಗನ. ಈ ಕಡೆ ಮನೇಲಿ ರಾಣಿ ಅಕ್ಕಿ ಕೇಳ್ತಾ ಕೂತಿರ್ತಾಳೆ. ಅದೇ ಟೈಮಿಗೆ ಪಕ್ಕದ ಮನೆಯವಳು ಬರ್ತಾಳೆ. ಸರಳ ಸರಳ ಅಂತ ಕೂಗ್ತಾ ಇರ್ತಾಳೆ. ಆಗ ರಾಣಿ, ಏನು ಬೇಕಿತ್ತು ನಿಮಗೆ ಅಂತ ಕೇಳಿದಾಗ, ಏನಮ್ಮ ಇಲ್ಲಿ ಸರಳ ಇಲ್ವಾ ಅಂತ ಕೇಳಿದಾಗ, ಹಾಂ ಇದ್ದಾರೆ, ನೀವ್ಯಾರು ಅಂತ ಕೇಳ್ತಾಳೆ. ಏನೇನೇನು ನೀನು ಯಾರು ಅಂತ ಕೇಳ್ತೀಯಾ, ನೀನು ಯಾರು ಅಂತ ಫಸ್ಟ್ ಹೇಳು ಅಂತ ಆ ಹೆಂಗಸು ಹೇಳ್ತಾಳೆ. ಅದನ್ನು ಕೇಳಿ ರಾಣಿ, ನಮ್ಮ ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತೀರಾ ಅಂತ ಹೇಳ್ತಾರವಾಗ ಸರಳ ಒಳಗಡೆಯಿಂದ ಹೊರಗಡೆ ಬರ್ತಾಳೆ. ಓ ಸೀತಕ್ಕ, ಬನ್ನಿ ಬನ್ನಿ ನೀವಾ ಅಂತ ಹೇಳಿದಾಗ, ಕಣೆ, ಇವತ್ತು ಸಿನಿಮಾಗೆ ಹೋಗಿದ್ದೆ, ಸಿನಿಮಾ ಮಾತ್ರ ಸೂಪರ್ ಆಗಿತ್ತು, ಆದರೆ ಏನು ಮಾಡೋದು, ಸಿನಿಮಾಕ್ಕೆ ಹೋಗೋ ಟೆನ್ಷನಲ್ಲಿ ನಾನು ಅಡುಗೆನೇ ಮಾಡಿದ್ದಿಲ್ಲ ಕಣೆ, ಅದಕ್ಕೆ ಸ್ವಲ್ಪ ಏನಾದರೂ ಚಟ್ನಿ ಪುಡಿಯೋ ಉಪ್ಪಿನಕಾಯೋ ಕೊಟ್ಟರೆ ಅದನ್ನೇ ಕಲಿಸ್ಕೊಂಡು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪಿನಕಾಯಿ ಏನಾದಿದ್ರು ಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಸರಳ, ಹೌದಾ ಅಷ್ಟೇನಾ, ಸರಿ ಸರಿ 1 ನಿಮಿಷ ನಿಂತ್ಕೊಳ್ಳಿ, ತಂದು ಕೊಡ್ತೀನಿ ಅಂತ ಹೇಳ್ತಾ ಒಳಗಡೆ ಹೋಗಿ ಸ್ವಲ್ಪ ಉಪ್ಪಿನಕಾಯಿನ ತೊಗೊಂಬಂದು ಕೊಡ್ತಾಳೆ. ಅದನ್ನು ನೋಡಿ ಪಕ್ಕದ ಮನೆಯವಳು, ಅಲ್ಲಮ್ಮ ನಾನು ಕೇಳಿದ್ದು ಉಪ್ಪಿನಕಾಯಿ ಸ್ವಲ್ಪ ಕೊಟ್ಟಿದ್ದೀಯಾ, ಇನ್ನೊಂಚೂರು ಕೊಟ್ಟಿದ್ರೆ ನಿನ್ನ ಮನೆ ಆಸ್ತಿ ಏನು ಕರು ಹೋಗ್ತಿತ್ತಾ, ತುಂಬಾ ಚೆನ್ನಾಗಿ ಮಾಡ್ತೀಯ ನೀನು ಉಪ್ಪಿನಕಾಯಿ ಅಂತ ಹೇಳ್ತಾಳೆ. ಅಲ್ಲಕ್ಕ ಅದು ಹಾಗಲ್ಲ, ಸ್ವಲ್ಪ ಮಾಡಿದ್ದಿ ನಾನು, ಅದಕ್ಕೆ ಸ್ವಲ್ಪ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಹಾಗಲ್ಲ ಕಣೆ, ಇನ್ನೊಂಚೂರು ಕೊಟ್ಟಿದ್ರೆ ದುಡ್ಡು ಕೊಡ್ತಾ ಇದ್ನಪ್ಪ, ಇದೇನು ಇಷ್ಟೇ ಕೊಟ್ಟಿದ್ಯಾ, ಹೋಗು ಇನ್ನೊಂಚೂರು ತೊಗೊಂಬಾ ಅಂತ ಹೇಳ್ತಾಳೆ. ಸರಿ ಅಕ್ಕ ಅಷ್ಟೇನಾ, ಸರಿ ಸರಿ 1 ನಿಮಿಷ ತಡೀರಿ, ಇನ್ನೂ ಸ್ವಲ್ಪ ತಂದು ಕೊಡ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಸರಳ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.